ಓಂ ಅಸ್ಪರ್ಶಯೋಗೋ ವೈ ನಾಮ ಸರ್ವಸತ್ವಸುಖೋ ಹಿತಃ ಅವಿವಾದೋ ಅವಿರುದ್ಧಶ್ಚ ದೇಶಿತಸ್ತಂ ನಮಾಮ್ಯಹಂ. ಅವಿವಾದೋ ಅವಿರುದ್ಧಶ್ಚ ದೇಶಿತಸ್ತಂ ನಮಾಮ್ಯಹಂ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ದೇವಾನಾಂ ಚ ಋಷೀಣಾಂ ಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ. ಶಂಕರಾಚಾರ್ಯ ಸಚ್ಚಿಷ್ಯಂ ಜ್ಞಾನಿರಾಜಂ ತಪಸ್ವಿನಂ ನೈಷ್ಕರ್ಮ್ಯ ಸಿದ್ಧಿಕರ್ತಾರಂ ಸುರೇಶ್ವರಮಹಂ ಭಜೆ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀ ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ಶ್ರೀ ಶ್ರೀ ಸುರೇಶ್ವರಾಚಾರ್ಯ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಸದ್ಗುರು ಭಕ್ತರು, ಭಗವದ್ ಭಕ್ತರು, ಮುಮುಕ್ಷು ಸಾಧಕರು, ಭಾರತೀಯ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ಹೆಚ್ಚಿನ ಶ್ರದ್ಧಾಭಕ್ತಿ ಉಳ್ಳವರು ಆಗಿ ವೇದಾಂತಾರ್ಥ ಚಿಂತಕರಾದ ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು
ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ. ನಮ್ಮೆಲ್ಲರ ಸೌಭಾಗ್ಯ. ಇದೆಲ್ಲವೂ ಶಾಸ್ತ್ರಗಮ್ಯವಾದ ವಿಚಾರ. ನೀವುಗಳು ಅಧಿಕ ಜ್ಯೇಷ್ಠ ಮಾಸದಲ್ಲಿ ಒಂದು ಯಜ್ಞ, ದಾನ, ತಪಸ್ಸು, ಅನ್ನದಾನ, ಹೋಮ, ಹವನ, ವೇದಾಂತ ವಿಚಾರ, ಪಾರಾಯಣಾದಿಗಳನ್ನ ಮಾಡುವುದರಿಂದ ಹೆಚ್ಚಿನ ಫಲ ಉಂಟಾಗುತ್ತದೆ. ಅಧಿಕ ಜ್ಯೇಷ್ಠ ಮಾಸದಲ್ಲಿ ಇಂದು ಪಂಚಮಿ ಗುರುವಾರ. ಅಧ್ಯಾತ್ಮ ಸಾಧಕರಿಗೆ, ಮುಮುಕ್ಷುಗಳಿಗೆ, ಜಿಜ್ಞಾಸುಗಳಿಗೆ ವಿಶೇಷ. ಗುರುವಾರ ಬಂತಪ್ಪ ಇವತ್ತು. ಗುರುವಾರ ಬಂದದ್ದರಿಂದ ಗುರುಗಳ ದರ್ಶನ, ಗುರುಗಳ ಸೇವೆ, ಸದ್ಗುರುಗಳ ಉಪಾಸನೆ, ಸದ್ಗುರುಗಳ ಸಂದೇಶವನ್ನು ಕೇಳುವುದರಿಂದ ಮನಸ್ಸು ಶುದ್ಧವಾಗುತ್ತೆ ಅಂತ ತಿಳಿಸುತ್ತಾ, ಇಂದು 2026ನೇ ಇಸ್ವಿ ಮೇ ಮಾಹೆಯಲ್ಲಿ 21ನೇ ತಾರೀಖಿನ ಗುರುವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಏನು ಅದ್ಭುತ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ, ಪ್ರೇಮ ಪೂರ್ವಕವಾದ, ಆದರ ಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಓಂ ಖಾನಿಲಾಗ್ಯಬ್ಧರಿತ್ರ್ಯಂತಂ ಸೃಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮವಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿ ಭೇದಿನೇ. ಎಂಥ ಶ್ಲೋಕ! ಅವಿದ್ಯಾಗ್ರಂಥಿ ಭೇದಿನೇ ಗುಣವೇ ನಮಃ. ಅವಿದ್ಯಾ ಎನ್ನುವ ಕಗ್ಗಂಟನ್ನ ಕತ್ತರಿಸಿ ತುಂಡು ಮಾಡಿ ಬಿಸಾಗುವಂತ ಸದ್ಗುರುನಾಥನಿಗೆ ಗುರುವಾರದಂದು ನಮಸ್ಕಾರ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 3ನೇ ಅಧ್ಯಾಯ 33ನೇ ಶ್ಲೋಕ ಬಹಳ ಚೆನ್ನಾಗಿದೆ. ದಯಮಾಡಿ ಈ 1 ತಿಂಗಳಾದರೂ ತಪ್ಪದೆ ವೇದಾಂತ ಪ್ರವಚನವನ್ನು ಶ್ರವಣ ಮಾಡೋಣ. ಮನಸ್ಸು ಖಂಡಿತ ಶುದ್ಧವಾಗತ್ತೆ, ಮನಸ್ಸು ಹಗುರವಾಗತ್ತೆ. ವೇದಾಂತ ಪ್ರವಚನ ಶ್ರವಣಕ್ಕಿಂತ ಹೆಚ್ಚಿನ ತಪಸ್ಸು ಯಾವುದೂ ಇಲ್ಲ. ಆತ್ಮಾವೈ ಅರೆ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 3ಧ್ಯಾಯೇ ತ್ರಯಸ್ತ್ರಿಂಶ ಶ್ಲೋಕ. ತ್ರಯಸ್ತ್ರಿಂಶತ್, ತ್ರಯಃ 3 ಪ್ಲಸ್ ತ್ರಿಂಶತು 33. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಬುದ್ಧ್ಯಾದೀನಾಂ ಅನಾತ್ಮತ್ವಂ ಲಿಂಗಾದಪಿ ಚ ಸಿದ್ಧ್ಯತಿ ನಿವೃತ್ತಿಸ್ತಾವತಾನೇತಿ ತ್ಯತೋ ವಾಕ್ಯಂ ಸಮಾಶ್ರಯೇತಿ. ಅದ್ಭುತ ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೇವೆ. ಬುದ್ಧ್ಯಾದೀನಾಂ ಪ್ರಥಮಂ ಪದಂ, ಅನಾತ್ಮತ್ವಂ ದ್ವಿತೀಯಂ ಪದಂ, ಲಿಂಗಾತ್ ತೃತೀಯಂ ಪದಂ, ಅಪಿ ಚತುರ್ಥಂ ಪದಂ, ಚ ಪಂಚಮಂ ಪದಂ, ಸಿದ್ಧ್ಯತಿ ಷಷ್ಠಂ ಪದಂ, ನಿವೃತ್ತಿ ಸಪ್ತಮಂ ಪದಂ, ತಾವತಾ ಅಷ್ಟಮಂ ಪದಂ, ನ ನವಮಂ ಪದಂ ಇತಿ ದಶಮಂ ಪದಂ ಇತಿ ಏಕಾದಶಂ ಪದಂ, ಅತಃ ದ್ವಾದಶಂ ಪದಂ. ವಾಕ್ಯಂ ತ್ರಯೋದಶಂ ಪದಂ ಸಮಾಶ್ರಯೇತ್ ಚತುರ್ದಶಂ ಪದಂ. ಅಸ್ಮಿನ್ ಶ್ಲೋಕೆ 14 ಪದಾನಿ ಸಂತಿ. ಅತಃ ಅಯಂ ಶ್ಲೋಕಃ 14 ಪದಾತ್ಮಕ ಶ್ಲೋಕಃ. ಏನ್ ಜ್ವರ ಇದೆ ಸ್ವಾಮಿ, ಅದ್ಭುತ. ನನ್ ಬ್ರಹ್ಮಾನಂದ
ನೈಷಮ್ಯ ಸಿದ್ಧಿ ಅನ್ಬಿಟ್ಟು ಬ್ರಹ್ಮ ಎಲ್ಲವೂ ಚೆನ್ನಾಗಿ ಅನ್ವಯ ಹೇಳ್ತೇನೆ. ಬುದ್ಧ್ಯಾದೀನ ಅನಾತ್ಮತ್ವಂ ಲಿಂಗಾತೆ ಅಪಿ ನ ಸಿದ್ಧ್ಯತಿ. ಅನ್ವಯ ಕ್ರಮದಲ್ಲೇ ಇದೆ ಪೂರ್ವಾರ್ಧ. ತಾವತ ಬುದ್ಧ್ಯಾದೀನ ನಿವೃತ್ತಿ ನ ಇತಿ ಅತಃ ಇತ್ಯತಃ ವಾಕ್ಯಂ ಸಮಾಶ್ರಯೇತಿ ಅರ್ಥವಾಯಿತು. ಶ್ಲೋಕ ಎಷ್ಟೇ ಕಠಿಣವಾಗಿದ್ದರೂ ಪದಚ್ಛೇದ ಮಾಡಿಕೊಂಡು ಅನ್ವಯ ಮಾಡಿಕೊಂಡು ಕರ್ತೃಪದ ಕ್ರಿಯಾಪದ ಹಿಡ್ಕೊಂಡ್ ಬಿಟ್ರೆ ಗ್ರಿಪ್ ಸಿಕ್ಬಿಡುತ್ತೆ. ನಂಗೆ ಆಶ್ಚರ್ಯ, ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ನನ್ನ ಪೂಜ್ಯ ಸದ್ಗುರುಗಳು ಎಂಥ ಕಠಿಣವಾದ ಶ್ಲೋಕವಾಗಿರಲಿ ಮಗು ಕ್ರಿಯಾಪದ ಕಂಡು ಹಿಡಿದರು. ಕ್ರಿಯಾಪದ ಸಿಕ್ತಾ ಕರ್ತೃಪದವನ್ನ ನೋಡು. ಕರ್ತೃಪದ ಕ್ರಿಯಾಪದ ಸಿಕ್ಬಿಟ್ರೆ ನಮ್ಮ ಹತೋಟಿ ಇದ್ದ ಶ್ಲೋಕ. ಈ ಶ್ಲೋಕಕ್ಕೆ ಭಗವಾನ್ ಸ್ವರೇಶ್ವರಾಚಾರ್ಯರವರು ಒಂದು ಇಂಟ್ರೊಡಕ್ಟರಿ ಸೆಂಟೆನ್ಸ್ ಬರ್ದಿದೆ, ಓದ್ತೆ ನೋಡಿ. ಅನ್ವಯ ವ್ಯತಿರೇಕ ಪುರಸ್ಸರಂ ವಾಕ್ಯಮೇವ ಸಾಮಾನಾಧಿಕರಣ್ಯಾದಿನ ಅವಿದ್ಯಾಪಟಲ ಪ್ರಧ್ವಂಸ ದ್ವಾರೇಣ ಮುಮುಕ್ಷುಂ ಸ್ವರಾಜ್ಯ ಅಭಿಷೇಚಯತಿ ನತು ಅನ್ವಯ ವ್ಯತಿರೇಕ ಮಾತ್ರ ಸಾಧ್ಯ ಅಯಮರ್ಥ ಇತ್ಯಾಹ ಭಗವಾನ್ ಸ್ವರೇಶ್ವರಾಚಾರ್ಯ. ಎಷ್ಟು ಜ್ವರ ಇದೆ ವಾಕ್ಯ. ವಾಕ್ಯಮೇವ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಇದಂ ಸರ್ವಂ ಯದಯಮಾತ್ಮ ನೇಹ ನಾನಾಸ್ತಿ ಕಿಂಚನ ಇತ್ಯಾದಿ ವಾಕ್ಯಮೇವ. ಉಪನಿಷದ್ ವಾಕ್ಯಗಳೇ ಏನ್ ಮಾಡುತ್ತೆ? ಮುಮುಕ್ಷುವನ್ನ ಸ್ವರಾಜ್ಯೆ ಅಭಿಷೇಚಯತಿ, ಸ್ವರಾಜ್ಯದಲ್ಲಿ ಅಭಿಷೇಕ ಮಾಡುತ್ತದೆ. ಒಂದು ಪುಸ್ತಕ ಬರೆದಿದ್ದೇನಲ್ವಾ, ಯಾವ್ದದು? ಸ್ವರಾಜ್ಯಂ ಮೋಕ್ಷಂ. ಎಲ್ಲ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಎಂಜಲು. ಆ ಪುಸ್ತಕವನ್ನ ನೋಡಿ ನಾನು ಸರಿ ಅನ್ಕೊಂಡಿದ್ದೇನೆ, ಎಷ್ಟನೇ ಪುಸ್ತಕ ಗೊತ್ತಿಲ್ಲ. ಸ್ವರಾಜ್ಯಂ ಮೋಕ್ಷಂ, ಮೋಕ್ಷ ಎನ್ನುವಂತಹದ್ದು ಸ್ವರಾಜ್ಯ. ಬರೀತಾರೆ ಸ್ವರೇಶ್ವರಾಚಾರ್ಯ. ಮುಮುಕ್ಷುವನ್ನ ಯಾವಾತ ಮುಮುಕ್ಷುವಾಗಿದ್ದಾನೆಯೋ, ಬುಭುಕ್ಷುವಲ್ಲ, ಧನಾರ್ಥಿಯಲ್ಲ, ಯಾವ ಪುರುಷಾರ್ಥವೂ ಬೇಕಾಗಿಲ್ಲ, ಮೋಕ್ಷ ಒಂದೇ ಬೇಕು. ಇಂದಿನ ಕಾಲದ ಎಲ್ಲ ಮಾನವರಿಗೂ ಹಣ ಬೇಕು. ಧನಾರ್ಥಿನಃ ಸರ್ವೇ, ಸನ್ಯಾಸಿಗಳು ಅಂತ ಹೇಳ್ತೇವೆ, ಅವರಿಗೂ ಹಣ ಬೇಕು. ಬಹಳ ಮಾಯಾ ಪ್ರಪಂಚ ಇದು, ಕಲಿ ಪ್ರಭಾವ ನಮಗೆ ಬೇಡ. ಯಾವಾತನು ಮುಮುಕ್ಷವಾಗಿದ್ದಾನೆಯೋ ಮೋಕ್ತುಂ ಇಚ್ಛುಹೋ ಮುಮುಕ್ಷುಹೋ ಅಸ್ಮಾತ್ ಜನ್ಮ ಜರ ಮರಣ ಬಂಧನ ಚಕ್ರಾತಿ ಆತ್ಮಾನಂ ಮೋಕ್ತುಂ ಯಹ ಇಚ್ಛತಿ ಅಸೌ ಮುಮುಕ್ಷು. ಏನಾದರೂ ಮಾಡಿ ಈ ಜನ್ಮದಲ್ಲಿಯೇ ನಾನು ಮೃತ್ಯುವನ್ನು ಗೆಲ್ಲಬೇಕು. ಮೃತ್ಯು ಬರ್ತಾ ಇದ್ದಾನೆ, ಮಧ್ಯಾಹ್ನ 4:30 ಬರ್ತಾ ಇದ್ದಾನೆ. ಬಾರಪ್ಪ ಅಂತೇನೆ. ಅಷ್ಟೊಂದೇ ತಡ ಮಾಡ್ತಾ ಇದ್ದೀಯ, ಬೇಗ ಬಂದ್ಬಿಡು, ನಾ ಬರುವುದಿಲ್ಲ ಅಂತ. ಬಾ ಅಂದ್ರೆ ಬರುವುದಿಲ್ಲ, ಬೇಡ ಅಂದ್ರೆ ಬರ್ತಾನೆ. ಮುಮುಕ್ಷು ಮೃತ್ಯುವಿನ ಭಯವನ್ನ ತಪ್ಪಿಸಿಕೊಳ್ಳಬೇಕು. ಸುಖ ದುಃಖ ಬಂಧನದಿಂದ ತನ್ನನ್ನ ತಪ್ಪಿಸಿಕೊಳ್ಳಬೇಕು ಹೊರಟಿದ್ದಾನಲ್ಲ ಅಂತ ಮುಮುಕ್ಷು ಒಳ್ಳೆ ಪದ. ಭಗವತ್ಪಾದ ಶಂಕರರು ಅಥಾತೋ ಬ್ರಹ್ಮ ಜಿಜ್ಞಾಸ ಅಥ ನಿತ್ಯಾನಿತ್ಯ ವಸ್ತು ವಿವೇಕ ಇಹ ಮುತ್ರಾರ್ಥ ಫಲ ಭೋಗ ವಿರಾಗ ಶಮ ಧಮ ಉಪರತಿ ತಿತಿಚ್ಛ ಶ್ರದ್ಧಾ ಸಮಾಧಾನ ಸಂಪತ್ತಿ ಮುಮುಕ್ಷುತ್ವಂಚ. ಬಹಳ ಮುಖ್ಯವಾದದ್ದು
ಮುಮುಕ್ಷತ್ವವಿಲ್ಲದವನಿಗೆ ವೇದಾಂತ ಅರ್ಥವಾಗುವುದಿಲ್ಲ. ಧನಾರ್ಥಿ ಎಲ್ಲದವನಿಗೆ ಹಣದ ಮಹಿಮೆ ಗೊತ್ತಿಲ್ಲ. ರಮಣ ಮಹರ್ಷಿಗಳಿಗೆ ಹಣದ ಮಹಿಮೆ ಏನ್ ಗೊತ್ತಡ್ಡ. ಸಚ್ಚಿದಾನಂದೇಂದ್ರ ಸರಸ್ವತಿ ಯತಿಪುಂಗವರಿಗೆ ಹಣದ ಮಹಿಮೆ ಏನ್ ಗೊತ್ತಿಲ್ಲ. ಅವರಿಗೆ ಹಣದ ಮಹಿಮೆ ಗೊತ್ತಿಲ್ಲದರಿಂದಲೇ ಅವರು ಹಣದ ಹಿಂದೆ ಹೋಗಲಿಲ್ಲ. ರಮಣ ಮಹರ್ಷಿಗಳು ಮನಸ್ಸು ಮಾಡಿದ್ದಿದ್ದರೆ ದೊಡ್ಡ ಭವನ ಕಟ್ಕೊಂಡು ಐಷಾರಾಮಿ ಜೀವನ ಮಾಡಬಹುದಾಯ್ತು. ನ ಕರ್ಮಣ, ಆಮೇಲೆ ನ ಪ್ರಜಯ ನ ಧನೇನ. ಅವನೇ ಮುಮುಕ್ಷು. ಮುಮುಕ್ಷುವನ್ನು ಸ್ವರಾಜ್ಯದಲ್ಲಿ ಸ್ವರಾಜ್ಯವೇ ಮೋಕ್ಷ, ಅಮೃತತ್ವವೇ ಮೋಕ್ಷ, ಅದೇ ಇವನ ನಿಜವಾದ ಸ್ವರೂಪ. ಅಂತ ಸ್ವರಾಜ್ಯದಲ್ಲಿ ಅಭಿಷಿಂಚತಿ ಸ್ವಯಂ, ಅಭಿಷೇಚಯತಿ ವಾಕ್ಯಂ. ವಾಕ್ಯವೇ ಮುಮುಕ್ಷುವನ್ನ ಸ್ವರಾಜ್ಯವೆಂಬ ಪಟ್ಟದಲ್ಲಿ ಅಭಿಷೇಕ ಮಾಡಿಸುತ್ತದೆ. ಇದಕ್ಕಿಂತ ಪಟ್ಟಾಭಿಷೇಕ ಅಂತ ಬರ್ತಾರೆ ಕೆಲವರು. ಶ್ರೀರಾಮ ಪಟ್ಟಾಭಿಷೇಕ ಸಂತೋಷ, ಸ್ವರಾಜ್ಯ ಪಟ್ಟಾಭಿಷೇಕ. ಮುಮುಕ್ಷುವನ್ನ ಸ್ವರಾಜ್ಯ ಪಟ್ಟದಲ್ಲಿ ಕೂರಿಸಿ ಅಭಿಷೇಕ ಮಾಡುವಂತವರು ಯಾರು? ವಾಕ್ಯಮೇವ, ವಾಕ್ಯವೇ ಹೊರತು ಬೇರೆ ಜಾಗ. ಭಗವದ್ಗೀತೆಯಲ್ಲಿ ಹೇಳದಿರುವ ಸಾಧನೆ ಯಾವುದೂ ಇಲ್ಲ. ಆದರೆ ಉದ್ದೇಶ ಮಾತ್ರ ಸತ್ಯಾನ್ವೇಷಣೆ. ಇದಕ್ಕೆ ವಸ್ತುತಂತ್ರಜ್ಞಾನವೆಂದು ಹೆಸರು. ಇದನ್ನು ಗೀತಾಚಾರ್ಯನು 2ನೇ ಅಧ್ಯಾಯದಲ್ಲಿ ಮತ್ತು 9ನೇ ಅಧ್ಯಾಯದಲ್ಲಿ ಹೀಗೆ ತಿಳಿಸುತ್ತಾನೆ. ಯ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನಾತಿ ನಾಯಂ ಹಂತಿ ನ ಹನ್ಯತೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಬಾಲಶಂಕರನಾದರೂ ಶೋಕ ಮೋಹಾದಿ ಸಂಸಾರ ಕಾರಣ ನಿವೃತ್ತ್ಯರ್ಥಂ ಗೀತಾಶಾಸ್ತ್ರಂ ನ ಪ್ರವರ್ತಕಂ ಇತ್ಯೇತಸ್ಯಾರ್ಥಸ್ಯ ಸಾಕ್ಷಿಭೂತೇ ರುಚೌ ಆನಿನಾಯ ಭಗವಾನ್ ಎಂತಲೂ ಸರ್ವೇಷಾಂ ಪಾವನಾನಾಂ ಶುದ್ಧಿಕಾರಣಂ ಬ್ರಹ್ಮಜ್ಞಾನಂ ಉತ್ಕೃಷ್ಟತಮಂ ಅನೇಕ ಸಹಸ್ರ ಜನ್ಮ ಸಂಚಿತಮಪಿ ಧರ್ಮಾಧರ್ಮಾದಿ ಸಮೂಲಂ ಕರ್ಮ ಕ್ಷಣಮಾತ್ರಾದೇವ ಭಸ್ಮೀಕರೋತಿ. ಯತಃ ಅತಃ ಕಿಂ ತಸ್ಯ ಪಾವನತ್ವಂ ವಕ್ತವ್ಯಂ. ಅಂದರೆ ಬದುಕಿರುವಾಗ ಶೋಕ ಮೋಹಗಳಿಂದ ಬಿಡುಗಡೆ ಹೊಂದಿದರೆ ಗೆದ್ದ ಹಾಗೆ. ಇದು ಕೇವಲ ಕರ್ಮಯೋಗದಿಂದ ಮಾತ್ರ ಸಾಧ್ಯ. ಬ್ರಹ್ಮಾತ್ಮೈಕತ್ವಜ್ಞಾನವು ಧರ್ಮಾಧರ್ಮಗಳ ಸಂಚಿತವನ್ನು ಕ್ಷಣಮಾತ್ರದಲ್ಲಿ ಅಕರ್ತೃತ್ವ ಬುದ್ಧಿ ಮೂಲಕ ಬಾಧ ಮಾಡುವುದು. ಖಂಡಿತವಾಗಿ ತನಗೆ, ಅಂದರೆ ಆತ್ಮನಿಗೆ ನಿರವಯವನಾದ್ದರಿಂದ ಸಾವಿಲ್ಲ. ಪ್ರಸ್ಥಾನತ್ರಯಗಳ ಸಾರ್ವತ್ರಿಕ ಸಂದೇಶ ಸಾರ್ವಕಾಲಿಕ ಸತ್ಯ. ಬ್ರಹ್ಮನಿಷ್ಠರ ಜ್ಞಾನಿಗಳ ಉದ್ಗಾರವಿದು, ಶೃಣ್ವಂತು ಸರ್ವೇ ಅಮೃತಸ್ಯ ಪುತ್ರಾಹ ಎಂದು. ಇದು ಶ್ರೀಗಳ ಘೋಷಣೆಯನ್ನು ಆಲಿಸೋಣ. ಸತ್ಯವೇ ಗೆದ್ದಿತು. ಗೆದ್ದೀತು ಸಟೆಸೋತು ಹೋಯಿತು ಹೊಡೆಯಿರೋ ಡಂಗೂರವ. ಸತ್ಯವೇ ಗೆದ್ದೀತು ಸಟೆಸೋತು ಹೋಯಿತು ಹೊಡೆಯಿರೋ ಡಂಗೂರವ. ಮಿಥ್ಯಾ ದುರ್ಗದ ಕೊಂಟೆ ಕೊತ್ತಳ ಮುರಿತೆಂದು ಹೊಡೆಯಿರೋ ಡಂಗೂರವ.
ಮಿಥ್ಯಾ ದುರ್ಗದ ಕೊಂಟೆ ಕೊತ್ತಳ ಮುರಿತೆಂದು ಹೊಡೆಯಿರೋ ಡಂಗೂರವ. ಸತ್ಯವೇ ಗೆದ್ದೀತು ಸಟಸೋತು ಹೋಯಿತು ಹೊಡೆಯಿರೋ ಡಂಗೂರವ. ಸತ್ಯವು ಧರ್ಮವು ಸೈನಿಕರಿಹರೆಂದು ಹೊಡೆಯಿರೋ ಡಂಗೂರವ. ಸತ್ಯವು ಧರ್ಮವು ಸೈನಿಕರಿಹರೆಂದು ಹೊಡೆಯಿರೋ ಡಂಗೂರವ. ನಿತ್ಯ ಬ್ರಹ್ಮಚರ್ಯ ನಿಗಮ ನಮ್ಮವು ಎಂದು ಹೊಡೆಯಿರೋ ಡಂಗೂರವ. ನಿತ್ಯ ಬ್ರಹ್ಮಚರ್ಯ ನಿಗಮ ನಮ್ಮವು ಎಂದು ಹೊಡೆಯಿರೋ ಡಂಗೂರವ. ಪ್ರಣವದ ಬಿಲ್ಲಿನೊಳಾತ್ಮ ಶರವ ಹುಡಿ ಹೊಡೆಯಿರೋ ಡಂಗೂರವ. ಪ್ರಣವದ ಬಿಲ್ಲಿನೊಳಾತ್ಮ ಶರವ ಹುಡಿ ಹೊಡೆಯಿರೋ ಡಂಗೂರವ. ದಣಿವಿಲ್ಲದೆಚ್ಚು ದೂಡಿದೆವು ದೋಷವನೆಂದು ಹೊಡೆಯಿರೋ ಡಂಗೂರವ. ದಣಿವಿಲ್ಲದೆಚ್ಚು ದೂಡಿದೆವು ದೋಷವನೆಂದು ಹೊಡೆಯಿರೋ ಡಂಗೂರವ. ಸತ್ಯವೇ ಗೆದ್ದೀತು ಸಟಸೋತು ಹೋಯಿತು ಹೊಡೆಯಿರೋ ಡಂಗೂರವ. ದೂರ ಧಾಡಿ ಇನ್ನೇಕೆಂದು ಹೊಡೆಯಿರೋ ಡಂಗೂರವ. ದೇವಯಾನದ ದೂರ ಧಾಡಿ ಇನ್ನೇಕೆಂದು ಹೊಡೆಯಿರೋ ಡಂಗೂರವ. ಸಾವಿಲ್ಲದ ಸುಖ ಸೂರೆಯಾಯಿತು ಎಂದು ಹೊಡೆಯಿರೋ ಡಂಗೂರವ. ಸಾವಿಲ್ಲದ ಸುಖ ಸೂರೆಯಾಯಿತು ಎಂದು ಹೊಡೆಯಿರೋ ಡಂಗೂರವ. ಪಂಚಕೋಶದ ಒಳಸಂಚು ಮುರಿತೆಂದು ಹೊಡೆಯಿರೋ ಡಂಗೂರವ. ಪಂಚಕೋಶದ ಒಳಸಂಚು ಮುರಿತೆಂದು ಹೊಡೆಯಿರೋ ಡಂಗೂರವ. ಮುಂಚಿನ ಸ್ವರಾಜ್ಯ ಹೊಂಚಿ ಪಡೆದೆವೆಂದು ಹೊಡೆಯಿರೋ ಡಂಗೂರವ. ಮುಂಚಿನ ಸ್ವರಾಜ್ಯ ಹೊಂಚಿ ಪಡೆದೆವೆಂದು ಹೊಡೆಯಿರೋ ಡಂಗೂರವ. ಸತ್ಯವೇ ಗೆದ್ದೀತು ಸಟಸೋತು ಹೋಯಿತು ಹೊಡೆಯಿರೋ ಡಂಗೂರವ. ಏಕತ್ವ ರಾಜ್ಯ ಸುಖೈಕತಾನವೆಂದು ಹೊಡೆಯಿರೋ ಡಂಗೂರವ. ಏಕತ್ವ ರಾಜ್ಯ ಸುಖೈಕತಾನವೆಂದು
ಹೊಡೆಯಿರೋ ಡಂಗೂರವ. ಶೋಕ ಮೋಹಗಳಿಗಿನ್ನೆ ಕಂಜುವಿರೆಂದು ಹೊಡೆಯಿರೋ ಡಂಗೂರವ. ಶೋಕ ಮೋಹಗಳಿಗಿನ್ನೆ ಕಂಜುವಿರೆಂದು ಹೊಡೆಯಿರೋ ಡಂಗೂರವ. ಸುಂಕ ಸುಲಿಗೆಗಳ ಸೋಂಕಿಲ್ಲವಿಲ್ಲೆಂದು ಹೊಡೆಯಿರೋ ಡಂಗೂರವ. ಸುಂಕ ಸುಲಿಗೆಗಳ ಸೋಂಕಿಲ್ಲವಿಲ್ಲೆಂದು ಹೊಡೆಯಿರೋ ಡಂಗೂರವ. ಶಂಕರ ರಾಜ್ಯ ಶಿವಶಂಕರ ಪ್ರಜೆಗೆಂದು ಹೊಡೆಯಿರೋ ಡಂಗೂರವ. ಶಂಕರ ರಾಜ್ಯ ಶಿವಶಂಕರ ಪ್ರಜೆಗೆಂದು ಹೊಡೆಯಿರೋ ಡಂಗೂರವ. ಸತ್ಯವೇ ಗೆದ್ದೀತು ಸಟೆಸೋತು ಹೋಯಿತು ಹೊಡೆಯಿರೋ ಡಂಗೂರವ. ಸತ್ಯವೇ ಗೆದ್ದೀತು ಸಟೆಸೋತು ಹೋಯಿತು ಹೊಡೆಯಿರೋ ಡಂಗೂರವ. ಮಿಥ್ಯಾ ದುರ್ಗದ ಕೊಂಟೆ ಕೊತ್ತಳ ಮುರಿತೆಂದು ಹೊಡೆಯಿರೋ ಡಂಗೂರವ. ಮಿಥ್ಯಾ ದುರ್ಗದ ಕೊಂಟೆ ಕೊತ್ತಳ ಮುರಿತೆಂದು ಹೊಡೆಯಿರೋ ಡಂಗೂರವ. ಸತ್ಯವೇ ಗೆದ್ದೀತು ಸಟೆಸೋತು ಹೋಯಿತು ಹೊಡೆಯಿರೋ ಡಂಗೂರವ. ಹೇಗಿದೆ ವಾಕ್ಯ? ಅನ್ವಯ ವ್ಯತಿರೇಕ ಪುರಸ್ಸರಂ. ವೇದಾಂತ ವಾಕ್ಯವು ಮುಮುಕ್ಷುವನ್ನ ಸ್ವರಾಜ್ಯದಲ್ಲಿ ಹೇಗೆ ಅಭಿಷೇಕ ಮಾಡುತ್ತೆ ಅಂದ್ರೆ, ಅನ್ವಯ ವ್ಯತಿರೇಕ ಪುರಸ್ಸರಂ. ಸ್ವರೇಶ್ವರರಿಗೆ ಅನ್ವಯ ವ್ಯತಿರೇಕ ತರ್ಕ ತುಂಬಾ ಇಷ್ಟ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯನಿಗೆ ಅಧ್ಯಾರೋಪಾಪವಾದ ಪ್ರಕ್ರಿಯೆ ಮುಖ್ಯ. ವಾಕ್ಯವು ಅನ್ವಯ ವ್ಯತಿರೇಕ ತರ್ಕವನ್ನ ಬಳಸಿಕೊಂಡು ಅನ್ವಯ ವ್ಯತಿರೇಕ ತರ್ಕದ ಮುಖಾಂತರ ಮುಮುಕ್ಷುವನ್ನ ಸ್ವರಾಜ್ಯದಲ್ಲಿ ಅಭಿಷೇಕ ಮಾಡುತ್ತದೆ. ಹೇಗೆ? ಸಾಮಾನಾಧಿಕರಣ್ಯಾಧೀನ. ಸಾಮಾನಾಧಿಕರಣ್ಯ ಲಕ್ಷಣ ಸಂಬಂಧ ಇದೆಲ್ಲ ಹೇಳಿದಾರಲ್ಲ. ಅದರಿಂದ ಸಾಮಾನಾಧಿಕರಣ್ಯವೇ ಮುಂತಾದ ಕ್ರಮದಿಂದ ಅಭಿಷೇಕ ಮಾಡುತ್ತದೆ. ಹೇಗೆ? ಮುಮುಕ್ಷುವನ್ನ ಮೋಕ್ಷ ಸಾಮ್ರಾಜ್ಯದಲ್ಲಿ ಅಭಿಷೇಕ ಮಾಡುವುದು ಹೇಗಪ್ಪ ಅಂತಂದ್ರೆ, ಅವಿದ್ಯಾ ಪಟಲ ಪ್ರಧ್ವಂಸದ್ವಾರೇಣ. ಅವಿದ್ಯಾ ಎನ್ನುವಂತಹ ಪಟಲ, ಪರದೆ, ಪೊರೆ, ಕ್ಯಾಟರಾಕ್ಟ್, ಮನಸ್ಸಿನ ಪೊರೆ. ಈ ಅಫ್ತಾಲ್ಮಾಲಜಿಸ್ಟು, ನೇತ್ರ ತಜ್ಞರು ಕಣ್ಣಿನ ಪೊರೆಯನ್ನು ತೆಗಿತಾರೆ. ಪೊರೆ ಮುಚ್ತಾರೆ, ಪದಾರ್ಥ ಕಾಣಿಸ್ತಾ ಇಲ್ಲ, ಪೊರೆ ತೆಗೆದ್ರು ಕಾಣಿಸುತ್ತೆ ಅಂತೆ. ಏನ್ ಕಾಣಿಸುತ್ತೆ? ಇದು ಕುಂಬಳಕಾಯಿ, ಇದು ಕಲ್ಸಕ್ಕರೆ, ಇದು ಪುಸ್ತಕ, ಇದು ಬಟ್ಟೆ. ಅನಾತ್ಮ ವಸ್ತುಗಳನ್ನ ಕಾಣುವಂತೆ ಮಾಡುತ್ತದೆ. ಆದರೆ ಅವಿದ್ಯಾ ಪಟಲ, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಅವಿದ್ಯಾ ಎನ್ನುವಂತ ಪರೆ ಜನ್ಮ ಜನ್ಮಾಂತರಗೆ ಬಂದು ಕೂತ್ಬಿಡಿ, ಹೋಗ್ತಾನೆ ಇಲ್ಲ. ಮುಮುಕ್ಷವಾಗುವುದೇ ಕಷ್ಟ. ಯಾಕೆ? ಈಶ್ವರಾನುಗ್ರಹ ದೇವ ಪುಂಸಾಮದ್ವೈತ ವಾಸನ ಮಹಾಭಯ ಪರಿತ್ರಾಣ ದ್ವಿತ್ರಾಣಮೇವ ಜಾಯತೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ. ಬಾಬಾ ಇನ್ನು ಪರಾಂಚಿಖಾನಿ ವ್ಯತುಣ ಸ್ವಯಂಭೂ ತಸ್ಮಾತ್ ಪರಾನ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿತ್ ಧೀರ. ಅಂಥವನೇ ನಾನು ಅಂತ ತಿಳ್ಕೊಬೇಕು. ಪ್ರತಿಯೊಬ್ಬ ಮನುಷ್ಯನು ನಾನೇ ಅಂಥ ಧೀರ, ಕೋಟಿ ಕೋಟಿ ಮಾನವರಲ್ಲಿ ನಾನೇ ಅದೃಷ್ಟವಂತ ಅಂತ ತಿಳ್ಕೊಂಡು ಮುಮುಕ್ಷುವಾಗಿ. ಆ ಮುಮುಕ್ಷುವನ್ನ ಅವಿದ್ಯಾ ಪಟಲ
ಪ್ರಧ್ವಂಸ ದ್ವಾರೇಣ ಅವಿದ್ಯಾ ಎನ್ನುವಂತ ಪಟಲ ಉಂಟಲ್ಲ ಅದನ್ನ ಧ್ವಂಸ ಅಂದಿಲ್ಲ, ಪ್ರಧ್ವಂಸ. ನೇತ್ರ ವೈದ್ಯರು ಪರೆಯನ್ನು ತೆಗೆಯುವಾಗ ತಪ್ಪು ಮಾಡಬಹುದು. 90% ಪರೆ ತೆಗೆದ್ಬಿಟ್ರು, 10% ಬಿಟ್ಬಿಟ್ರು ಅಂತ ಆಗಬಹುದು. ಆದರೆ ಸದ್ಗುರುವು ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಕಾರುಣ್ಯ ಸಿಂಧವಾಗಿರುವಂತಹ ಸದ್ಗುರು ಮತ್ತು ವೇದಾಂತ ವಾಕ್ಯ ಎರಡೂ ಕೂಡ ಅವಿದ್ಯಾ ಪಟಲವನ್ನ ಧ್ವಂಸ ಮಾಡುವ ಮುಖಾಂತರ ಅಲ್ಲ, ಪ್ರಧ್ವಂಸ ಅಂದರೂ ಒಂದೇ, ಬಾಧ ಎಂದರೂ ಒಂದೇ. ಒಂದು ಉದಾಹರಣೆ, ಒಬ್ಬನ ಮನೆಯಲ್ಲಿ ಯಾವಾಗ ಹಾವು ಬಂದ್ಬಿಟ್ಟಿದೆ, ಹಾವು ಬಂದ್ಬಿಟ್ಟಿದೆ, ಹೆಡೆ ಎತ್ಕೊಂಡು ಅಲ್ಲಾಡ್ತಾ ಇದೆ, ಬಾಗಿಲು ಹಾಕ್ಬಿಟ್ರು. 1 ಗಂಟೆ ಬಿಟ್ಕೊಂಡು ನೋಡಿದ್ರು, ಅಲ್ಲಿ ಹೊರಟೋಯ್ತು, ಧ್ವಂಸವಾಯ್ತು. ಈ ರೂಮ್ನಲ್ಲಿ ಹಾವಿಲ್ಲ, ನೋಡಿ ಅಡಿಗೆ ಮನೆ ಸೇರ್ಕೊಂಡ್ಬಿಟ್ಟಿದೆ. ಅಡಿಗೆ ಮನೆ ಬಾಗಿಲು ಹಾಕಿದ್ರು, ಧ್ವಂಸವಾಯ್ತು. ಬತ್ಲು ಮನೆ ಸೇರ್ಕೊಂಡ್ಬಿಟ್ಟಿದೆ, ಅದು ಧ್ವಂಸ. ಒಬ್ಬ ಮನುಷ್ಯ ಹಗ್ಗದಲ್ಲಿ ಹಾವು ಅಂತ ಕಾಣ್ತಾ ಇದ್ದಾನೆ, ಹಾವಿಲ್ಲೇ ಇಲ್ಲ, ಹಾವು ಅನ್ಕೊಂಡ್ಬಿಟ್ಟಿದ್ದಾನೆ. ಬೆಳಕು ಬಂತು, ಹತ್ತಕ್ಕೆ ಹೋದ, ಕೋಲ್ ತಗೊಂಡ, ಎತ್ತಿದ, ಅದು ಕಚ್ತಾ ಇಲ್ಲ, ಅಲ್ಲಾಡ್ತಾ ಇಲ್ಲ, ಮುಂದಕ್ಕೆ ಹೋಗ್ತಾ ಇಲ್ಲ. ಅದು ತಿಳ್ಕೊಂಡ ಏನಂತ, ಇದು ಹಗ್ಗ, ಹಾವಿಲ್ಲ ಅಂತ. ಅದು ಪ್ರಧ್ವಂಸ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುಃ ಅಂತಶ್ಚಕ್ಷುಃ ಜ್ಞಾನಂ ಚಕ್ಷುಃ ದಿವ್ಯಂ ಚಕ್ಷುಃ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ತಸ್ಮೈ ವೇದಾಂತ ವಾಕ್ಯಾಯ ನಮಃ. ವೇದಾಂತ ವಾಕ್ಯ ಸಾಮಾನ್ಯವಲ್ಲ. ಒಂದ್ ಕಡೆ ವೇದಾಂತ ವಾಕ್ಯ, ಒಂದ್ ಕಡೆ ಸದ್ಗುರು. ಯಾರು ಜೋರಪ್ಪ ಅಂದ್ರೆ ಒಂದರ್ಥದಲ್ಲಿ ಗುರುವಿಗಿಂತಲೂ ವೇದಾಂತ ವಾಕ್ಯ ಜೋರು, ಇನ್ನೊಂದರ್ಥದಲ್ಲಿ ಅಚೇತನವಾದ ವಾಕ್ಯಕ್ಕೆ ಜೀವವನ್ನ ತುಂಬಿ ಶಕ್ತಿಯನ್ನ ತುಂಬುವಂತವನು ಗುರುವಾದ್ದರಿಂದ ವಾಕ್ಯಕ್ಕಿಂತ ಗುರುವೇ ದೊಡ್ಡವನು. ಅವಿದ್ಯಾ ಪಟಲ ಪ್ರಧ್ವಂಸ ದ್ವಾರೇಣ, ಅವಿದ್ಯಾ ಎನ್ನುವಂತ ಪಟಲವನ್ನ ಪ್ರಧ್ವಂಸ ಬಾಧ, ಅವಿದ್ಯೆ ಇಲ್ಲ. ತತ್ವಮಸ್ಯಾದಿ ವಾಕ್ಯೋತ್ಥ ಸಮ್ಯಗ್ಧಿ ಜನ್ಮ ಮಾತ್ರತಃ ಅವಿದ್ಯಾ ಸಹ ಕಾರ್ಯೇಣ ನಾಸ್ತಿ ನಾಸ್ತಿ ಭವಿಷ್ಯತಿ. ಏನ್ ಜ್ಞಾನಿಗಳ ಮಾತು! ಶ್ರೀರಾಮ್ ಜೈ ರಾಮ್. ನನಗೆ ಗೌಡಪಾದ ಶಂಕರ ಸ್ವರೇಶ್ವರ ಸಚ್ಚಿದಾನಂದರ ಈ ಮಹಾತ್ಮರ ವಾಕ್ಯ ಕೇಳ್ತಾ ಇದ್ರೆ ಅವನು ಮುಮುಕ್ಷವಾಗಿರ್ಬೇಕು. ಅಂಥವನಿಗೆ ಖಂಡಿತ ಬ್ರಹ್ಮಜ್ಞಾನ. ನಮ್ಯಾಕೆ ಬ್ರಹ್ಮಜ್ಞಾನವಾಗ್ತಾ ಇಲ್ವಲ್ಲ ಅಂದ್ರೆ ಮುಮುಕ್ಷತ್ವವಿಲ್ಲ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. 10 ಜನ ಸನ್ಯಾಸಿಗಳು ನಾ ಮುಮುಕ್ಷುಗಳು ಅಂತ ಹೇಳ್ಕೊಂಡು ಗುರುವಿನ ಹತ್ತಿಗೆ ಬಂದಿದ್ದಾರೆ. ಆ ಗುರು 10 ಜನಗಳಿಗೆ ವೇದಾಂತ ವಾಕ್ಯದ ವಿಚಾರವನ್ನೆಲ್ಲ ತಿಳಿಸ್ತಾ ಇದ್ದಾನೆ. ಬಹಳ ಹೈಯೆಸ್ಟ್ ಪಿಚ್ ಫೋಟೋ ಇದೆ. ಏನು ಬ್ರಹ್ಮಜ್ಞಾನವಾಗುವ ಸಂದರ್ಭ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಬಂದು, ಅಪ್ಪ ನೀವೆಲ್ಲ ಬಂದು ನಿಮಗೆಲ್ಲ ಚಂದ್ರ ಉಂಗುರ ಕೊಡ್ತೇನೆ, ಒಬ್ಬೊಬ್ಬರಿಗೂ 10 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಅಂದ್ಬಿಟ್ರೆ ಈ ಪ್ರವಚನ ಕೇಳುತ್ತಿರೋದ್ರ ಬಿಟ್ಟು ಹೊರಡೋಗ್ತಿರ್ತಾರೆ. ಯಾಕೆ? ಎಳೀತ ಸುಲಭವಲ್ಲ. ಅವೆಲ್ಲ ಬ್ರಹ್ಮಚಾರಿಗಳು. ಹೆಣ್ ಸಿಕ್ಕಿಲ್ಲ, ಒಬ್ಬ ಬಂದ, ನಾನ್ ನಿಮಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ, ಯಾರು ಬರ್ತೀರಾ ಬನ್ನಿ ಎಂದು ಎಲ್ಲ ಬಂದ್ಬಿಡ್ತಾರೆ. ಈ ಮಾಯಾ ಎನ್ನುವಂತಹದ್ದು ಸುಲಭವಲ್ಲ ಸ್ವಾಮಿ, ಎಳೆಯುತ್ತೆ, ಎಂಥವನನ್ನು ಎಳೆಯುತ್ತೆ. ಹೌದಾ? ಒಂದ್ ಮಾತಿದೆ ಮಹಾಭಾರತದಲ್ಲಿ, ಬಲವಾನಿಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷ್ಯತಿ. ಸಾಕು, ಮುಂದಕ್ಕೆ ಹೋಗ್ತೇನೆ. ಒಟ್ಟಿನಲ್ಲಿ ವಾಕ್ಯಮೇವ ವಾಕ್ಯವೇ, ಬರೀ ಅನುಮಾನವಲ್ಲ, ಅನ್ವಯ ವ್ಯತಿರೇಕ ತರ್ಕವೂ ಅಲ್ಲ,
ಮುಮುಕ್ಷುಗಳಿಗೆ ಅವಿದ್ಯೆಯನ್ನ ಧ್ವಂಸ ಮಾಡಿ ಸ್ವರಾಜ್ಯದಲ್ಲಿ ಅವನನ್ನು ಅಭಿಷೇಕ ಮಾಡುವಂತಹದ್ದು ಯಾವುದು? ವಾಕ್ಯಂ. ತತ್ವಮಸಿ ವಾಕ್ಯಂ ಅಲ್ಲ, ವಾಕ್ಯಮೇವ. ಹಸಿರು ಬಂದ ಮನುಷ್ಯನಿಗೆ ಹಸಿರು ಹೋಗಿ ಹೊಟ್ಟೆ ತುಂಬುವುದು ಹಣದಿಂದ ಅಲ್ಲ, ಪ್ರಶಸ್ತಿಗಳಿಂದ ಅಲ್ಲ, ಕೀರ್ತಿಗಳಿಂದ ಅಲ್ಲ, MS ವಿದ್ಯೆಯಿಂದಲೂ ಅಲ್ಲ, ಬರೀ 4 ಇಡ್ಲಿಯಿಂದ. ಹೌದಾ? ಅದೇ ಹೇಳಿ, ವಾಕ್ಯಂ ಅಲ್ಲ, ವಾಕ್ಯಮೇವ. ಭಗವತ್ಪಾದ ಸುರೇಶ್ವರಾಚಾರ್ಯರವರು ವೇದಾಂತ ವಾಕ್ಯ ಪ್ರಾಮಾಣ್ಯವನ್ನ ಭದ್ರಪಡಿಸ್ತಾ ಇದ್ದಾರೆ. ಮುಮುಕ್ಷುಗಳಿಗೆ ಬೇಕಾದದ್ದು ವೇದಾಂತ ವಾಕ್ಯ. ವೇದಾಂತ ವಾಕ್ಯೇಶು ಸದಾ ರಮಂತಃ ಭಿಕ್ಷಾನ್ನ ಮಾತ್ರೇಣ ಚತುಷ್ಟಿಮಂತಃ ವಿಶೋಕಮಂತಃ ಕರ್ಣೇ ರಮಂತಃ ಕೌಪೀನವಂತಹ ಖಲು ಭಾಗ್ಯ. ಏನ್ ಮಾತಾಡಿದ್ದಾರೆ ಬಾ! ಎಲ್ಲ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಸಹವಾಸದಿಂದ ಎಲ್ಲಾ ವಾಕ್ಯಗಳು ಬಂದ್ರಿ. ವಾಕ್ಯಮೇವ ಅಭಿಷೇಚಯತಿ ಕಂ ಮುಮುಕ್ಷುಂ ಕುತ್ರ ಸ್ವರಾಜ್ಯೆ ನತು ಮಂತ್ರಿ ಪದವಿಯ. ಮಂತ್ರಿ ಪದವಿಯೂ ಬೇಡ, ಯಾವುದು ಬೇಡ, ಬ್ರಹ್ಮಜ್ಞಾನಿ. ಮೋಕ್ಷ ಪದವಿ ಸಾಕು. ಮೋಕ್ಷ ಪದವಿಗಿಂತ ದೊಡ್ಡ ಪದವಿ ಬೇಕೆಂದ್ರೆ ದೇವೇಂದ್ರ, ದೇವತೆಗಳಿಗೆ ರಾಜ, ದೇವತೆಗಳಿಗೆ ಒಡೆಯ ಅಂತವನು ದೇವಲೋಕದ ಎಲ್ಲ ಭೋಗ ಭಾಗ್ಯವನ್ನು ತ್ಯಾಗ ಮಾಡಿ ಗುರುವಿನ ಹತ್ತಿರಕ್ಕೆ ಬಂದು 101 ವರ್ಷ ತಪಸ್ಸನ್ನ ಮಾಡಿ ಆತ್ಮಜ್ಞಾನ ಪಡ್ಕೊಂಡ. ಏನ್ ಹೇಳ್ಬೇಕು? ಬಹಳ ಸಂತೋಷ. ಏನೋ ನನ್ನ ಪುಣ್ಯ, ನನ್ನ ಅದೃಷ್ಟ, ನೈಷ್ಕ್ರಮ್ಯ ಸಿದ್ಧಿಯನ್ನು ಕುರಿತು ಉಪನ್ಯಾಸ ಮಾಡುವಂತ ಅವಕಾಶ ಸಿಕ್ಕಿದೆ, ಸಂತೋಷವಾಗ್ತಾ ಇದೆ. ಮುಮುಕ್ಷುವನ್ನು ವಾಕ್ಯವು ಸ್ವರಾಜ್ಯದಲ್ಲಿ ಅಭಿಷೇಕ ಮಾಡುತ್ತದೆ. ಹೇಗೆ? ಅವಿದ್ಯಾ ಪಟಲ ಪ್ರಧ್ವಂಸದ್ವಾರೇಣ. ಅದ್ಯಾಗುತ್ತೆ? ಸಾಮಾನಾಧಿಕರಣ್ಯಾದಿನ. ತತ್ವಂ ಪದಗಳಿಗೆ ಸಾಮಾನಾಧಿಕರಣ್ಯ ಉಂಟು, ತತ್ವಂ ಪದಗಳಿಗೆ ವಿಶೇಷಣ ವಿಶೇಷ ಭಾವ ಉಂಟು, ತತ್ವಂ ಪದಗಳಿಗೆ ಲಕ್ಷಣ ಸಂಬಂಧ ಉಂಟು, ಮುಂತಾದ ಕ್ರಮದಿಂದ. ಹೇಗೆ ಗೊತ್ತಾಗುತ್ತೆ? ಅನ್ವಯ ವ್ಯತಿರೇಕ ಪುರಸ್ತರಂ. ಅನ್ವಯ ವ್ಯತಿರೇಕ ತರ್ಕದ ಸಹಾಯ ಮಾಡುತ್ತೇವೆ. ನತು ಅನ್ವಯ ವ್ಯತಿರೇಕ ಮಾತ್ರ ಸಾಧ್ಯ ಅಯಮರ್ಥ. ಬಹಳ ಅನ್ವಯ ವ್ಯತಿರೇಕ ಎನ್ನುವಂತಹದ್ದು ಒಂದು ತರ್ಕ, ಯುಕ್ತಿ. ಅದರಿಂದ ಮಾತ್ರ ಸಾಧ್ಯವಿಲ್ಲ. ವೇದಾಂತ ವಾಕ್ಯ ಬೇಕು, ಉಪನಿಷದ್ ವಾಕ್ಯವನ್ನ ಶ್ರವಣ ಮಾಡಬೇಕು. ಉಪನಿಷದ್ ವಾಕ್ಯಾರ್ಥವನ್ನು ವಿಚಾರ ಮಾಡದೆ, ಸದ್ಗುರುವಿನ ಅನುಗ್ರಹವನ್ನ ಪಡೆಯದೆ, ಬರೀ ಅನ್ವಯ ವ್ಯತಿರೇಕ ತರ್ಕದಿಂದ ಇವನಿಗೆ ಮೋಕ್ಷ ಸಾಮ್ರಾಜ್ಯದಲ್ಲಿ ಅಭಿಷೇಕವಾಗಲಾರದು. ಇದು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಸಾಂಖ್ಯರು ಅನ್ವಯ ವ್ಯತಿರೇಕ ತರ್ಕದಿಂದ ಪ್ರಗತಿ ನಾನಲ್ಲ ಅಂತ ತಿಳಿಸಿದ್ರು. ಆ ಪ್ರಗತಿ ಸತ್ಯವಾಗಿದೆ. ಆ ಪ್ರಗತಿಯು ಸುಳ್ಳು ಗೊತ್ತಾಗ್ಬೇಕಾದ್ರೆ ವೇದಾಂತ ವಾಕ್ಯ ಬೇಕು. ಇವಾಗ ಶ್ಲೋಕ ನೋಡಿ. ಬುದ್ಧ್ಯಾದೀನಾಮನಾತ್ಮತ್ವಂ ಲಿಂಗಾದಪಿ ಚ ಸಿದ್ಧ್ಯತಿ ನಿವೃತ್ಯಸ್ತಾವತಾನೇತಿ ತ್ಯತೋ ವಾಕ್ಯಂ ಸಮಾಶ್ರಯೇತಿ. ಅನ್ವಯ ಹೇಳ್ತೇನೆ. ಬುದ್ಧ್ಯಾದೀನಾಂ ಅನಾತ್ಮತ್ವಂ ಲಿಂಗಾತೆ ಅಪಿ ಚ ಸಿದ್ಧ್ಯತಿ ತಾವತಾ ನಿವೃತ್ತಿಹೀನ ಇತಿ ಇತ್ಯತಃ ವಾಕ್ಯಂ ಸಮಾಶ್ರಯೇತೆ. ಎಷ್ಟು ಚೆನ್ನಾಗಿದೆ! ಬುದ್ಧ್ಯಾದೀನಾಂ, ಬುದ್ಧಿ, ಅಹಂಕಾರ, ಪ್ರಾಣ, ಮನಸ್ಸು, ಚಿತ್ತ, ಇಂದ್ರಿಯ, ಶರೀರ, ಇದು ಕ್ಷೇತ್ರ. ಬುದ್ಧ್ಯಾದಯ ಸೂಕ್ಷ್ಮದಿಂದ ಸ್ಥೂಲ, ಸ್ಥೂಲದಿಂದ ಸೂಕ್ಷ್ಮ, ದೇಹಾದಯ ಇವುಗಳನ್ನ ಅನಾತ್ಮ ಎಂದು ಲಿಂಗದಿಂದಲೂ ಯಾರು ಬೇಕಾದ್ರೂ ತಿಳ್ಕೊಳ್ಬಹುದು.
ಲಿಂಗ ಎಂದರೆ ಅನುಮಾನ, ಅನುಮಾನವೆಂದರೆ ಅನ್ವಯ ವ್ಯತಿರೇಕ ತರ್ಕ. ಎಂಥ ಸಾಮಾನ್ಯ ದಡ್ಡ ಮನುಷ್ಯನೂ ಕೂಡ ಈ ಶರೀರ ನಾನಲ್ಲ ತಿಳ್ಕೋರು. ಯಾಕೆ? ನಾನಿದ್ದೇನೆ, ಶರೀರವಿಲ್ಲ, ಶರೀರವಿಲ್ಲದೆ ನಾನಿರಬಲ್ಲೆ, ನಾನಿಲ್ಲದೆ ಶರೀರವಿರಲು ಸಾಧ್ಯವಿಲ್ಲ. ಶರೀರದ ವ್ಯತಿರೇಕ ನನ್ನ ಅನ್ವಯ, ಅನ್ವಯ ವ್ಯತಿರೇಕ ತರ್ಕದಿಂದಲೂ ಲಿಂಗ ಅಂದ್ರೆ ಅನ್ವಯ ವ್ಯತಿರೇಕ ಅನುಮಾನ, ಅನುಮಾನದಿಂದಲೂ ಕೂಡ ಬುದ್ಧಿಯಾದಿಗಳು ನಾನಲ್ಲ, ಬುದ್ಧಿಯಾದಿಗಳು ಅನಾತ್ಮ ವಸ್ತು ಎನ್ನುವುದನ್ನ ಸಿದ್ಧ ಮಾಡ್ಕೋಬಹುದು. ಆದರೆ ಬುದ್ಧಿಯಾದೀನಾಂ ನಿವೃತ್ತಿ, ಬುದ್ಧಿಯಾದೀನಾಂ ಅವಿದ್ಯಾ ಕಲ್ಪಿತತ್ವಂ, ಬುದ್ಧಿಯಾದೀನಾಂ ಅಸತ್ಯತ್ವ ಬುದ್ಧಿ ನ ಎಂಜೊರೆ. ಬುದ್ಧಿಯಾದಿಗಳು ನಾನಲ್ಲ, ನಾನ್ ಬೇರೆ, ಬುದ್ಧಿ ಬೇರೆ. ಅದು ವೇದಾಂತವಲ್ಲ, ಅದು ಕಾಪಿಲ ಸಾಂಖ್ಯ ದರ್ಶನ. ವೇದಾಂತದ ಪ್ರಕಾರ ಬುದ್ಧಿ ಇಲ್ವೇ ಇಲ್ಲ. ನನ್ನನ್ನು ಬಿಟ್ಟು ನನಗಿಂತ ಭಿನ್ನವಾಗಿ ಯಾವುದೊಂದು ಇಲ್ಲ. ಆತ್ಮೈವೇದಂ ಸರ್ವಂ, ಜಗತ್ತೆನ್ನುವಂತಹದ್ದು ನನ್ನಲ್ಲಿ ಕಲ್ಪಿತವಾಗಿ ತೋರು. ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯಯ ಬಹಿರ್ವೋದ್ಭೂತಂ ಯಥಾ ನಿದ್ದಯ ಯಸ್ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮೈದಂ ಶ್ರೀ ದಕ್ಷಿಣಾಮೂರ್ತಯೇ. ನನ್ನ ಪೂಜ್ಯ ಸದ್ಗುರುಗಳಿಗೆ ದಕ್ಷಿಣಾಮೂರ್ತಿ ಸ್ತೋತ್ರ ತುಂಬಾ ಇಷ್ಟ. ನನ್ ಗಟ್ಟು ಮಾಡಿಸಿದ್ರು ಮುಂಚೆ 1 ತಿಂಗಳು ಗಟ್ಟು ಮಾಡಿಸ್ಬೇಕು ಹೇಳು, ನಾವು 5ನೇ ಶ್ಲೋಕ ಹೇಳು, 10ನೇ ಗಟ್ಟಿಯ ಹೇಳ್ಬೇಕು. ಹೇಳಿದ್ರೆ ತೆರೆದುತ್ತಾ ಚೆನ್ನಾಗಿದೆ ಅಂತ ಹೇಳಿದ್ರು ಮಹಾತ್ಮರ ಸ್ವಾಮಿ. ಯಾವ ದಿವಸ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳನ್ನ ಸ್ಮರಣೆ ಮಾಡುತ್ತೇವೆಯೋ ಅದೇ ನಮಗೆ ಜ್ಯೇಷ್ಠ ಶ್ರೇಷ್ಠವಾಗಿರುವಂತ ಅದಕ್ಕೆ ಜ್ಯೇಷ್ಠ ಮಾಸ. ನನ್ನ ಅಭಿಪ್ರಾಯ, ಬುದ್ಧಿಯಾದಿಗಳು ನಾನಲ್ಲ ಎಂದು ತಿಳಿದ ಮಾತ್ರಕ್ಕೆ ಅದು ಬ್ರಹ್ಮಾತ್ಮ ಜ್ಞಾನವಲ್ಲ. ನಿವೃತ್ತಿ, ಬುದ್ಧಿಯಾದಿಗಳು ನಿಜವಾಗಿಲ್ಲ ಎನ್ನುವಂತ ಜ್ಞಾನ ತಾವತ ಕೇವಲ ಅನ್ವಯ ವ್ಯತಿರೇಕ ತರ್ಕದಿಂದ ಉಂಟಾಗುವುದಿಲ್ಲ. ಬುದ್ಧಿಯಾದಿಗಳು ಇಲ್ಲವೇ ಇಲ್ಲ, ಎಲ್ಲವೂ ನಾನೇ ಎನ್ನುವ ಆ ಪರಿಪೂರ್ಣ ಜ್ಞಾನ ಉಂಟಾಗುವುದು ವಾಕ್ಯದಿಂದ ಮಾತ್ರ. ತತ್ವಮ ಹೇಳಿದ ತತ್ವಮಸಿ ಮನಸೇವೇದಮಾಪ್ತವ್ಯಂ ನೇಹನ ನಾಸ್ತಿ ಕಿಂಚನ ಆತ್ಮೈವೇದಂ ಸರ್ವಂ ಈಶಾವಾಸ್ಯಮಿದಂ ಸರ್ವಂ ಬ್ರಹ್ಮೈವೇದಂ ಸರ್ವಂ ಅಹಂ ಬ್ರಹ್ಮಾಸ್ಮಿ. ಎಲ್ಲ ಮೊಬೈಲು ನಾನೇ, ಕನ್ನಡಕವೂ ನಾನೇ, ಏನಿದು ಹಾಸಿಗೆನೂ ನಾನೇ, ಜ್ಞಾನವೂ ನಾನೇ, ಇಡ್ಲಿನೂ ಎಲ್ಲವನ್ ನನ್ನಲ್ಲಿ ತೋರ್ತಾ ಇದೆ ಅಲ್ವಾ. ಇಡೀ ಎಚ್ಚರವೇ ನಾನು, ಏನೇನು ಎಚ್ಚರ ತೋರ್ತಾ ಇದೆಯೋ ಎಲ್ಲವ ಇದು ನಮಗೆ ವಾಕ್ಯದಿಂದಲೇ ಉಂಟಾಗಬೇಕಾಗಿದೆ. ಆದ್ದರಿಂದ ಮುಮುಕ್ಷು ಸಾಧಕರು ವಾಕ್ಯಂ ಸಮಾಶ್ರಯೇತ್, ವಾಕ್ಯವನ್ನ ಆಶ್ರಯ ಮಾಡಬೇಕು, ವಾಕ್ಯಾರ್ಥವನ್ನ ವಿಚಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ವಾಕ್ಯಾದೇವ ಸಾಕ್ಷಾತ್ ಅಜ್ಞಾನ ನಿವೃತ್ತಿ. ಕ್ಲೇಶಾಪಾರಣ್ಯ ಗ್ರಂಥ ಇದು 314ನೇ ಪುಟ. ಏನ್ ಆಶ್ಚರ್ಯ! ಇದು ಪ್ರಪಂಚದಲ್ಲಿ ಅದ್ಭುತವಾದ ನಂಬರ್ 1 ವಂಡರ್. 7 ವಂಡರ್ಸ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. 8th ವಂಡರ್ ಅಲ್ಲ, ಇದೇ ಫಸ್ಟ್ ವಂಡರ್ ನನ್ನ ದೃಷ್ಟಿ. ವೇದಾಂತ ಕ್ಷೇತ್ರದಲ್ಲಿ ಇಡೀ ಪ್ರಪಂಚದಲ್ಲಿ ದೊಡ್ಡ ಆಶ್ಚರ್ಯವೇನಪ್ಪಾ ಅಂದ್ರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ತುರೀಯಾಶ್ರಮಿಗಳಾಗಿ ಜ್ಞಾನಿ ಪುಂಗವರಾಗಿ ಜೀವನ್ ಮುಕ್ತರಾಗಿ ಮಹಾ ತಪಸ್ವಿಗಳಾಗಿ 88ನೇ ವಯಸ್ಸಿನಲ್ಲಿ ಸ್ವರೇಶ್ವರಾಚಾರ್ಯರವರ ಅತ್ಯಂತ ಕಠಿಣವಾಗಿರುವ, ಅತ್ಯಂತ ಪವಿತ್ರವಾಗಿರುವ, ಅತ್ಯಂತ ಶ್ರೇಷ್ಠವಾಗಿರುವ ಎಲ್ಲ ಮುಮುಕ್ಷುಗಳಿಗೂ ನೈಷ್ಕರ್ಮ್ಯ ಸಿದ್ಧಿ ಗ್ರಂಥಕ್ಕೆ
ಕ್ಲೇಶಾಪಹರಣಿ ಬರೆದಿದ್ದಾರಲ್ಲ, ಇದು ಪ್ರಪಂಚದ ನಂಬರ್ 1 ವಂಡರ್. ಇವತ್ತೇ ನೋಡಿ ಹೆಡ್ಡಿಂಗ್ ಹಾಕ್ಬಿಟ್ಟು ಗುರು 7ನೇ ಭಾಗ ವಾಕ್ಯಾದೇವ ವೇದಾಂತ ವಾಕ್ಯದಿಂದಲೇ ಸಾಕ್ಷಾತ್ ಅಜ್ಞಾನ ನಿವೃತ್ತಿ. ಅಜ್ಞಾನದ ನಿವೃತ್ತಿ ನೇರವಾಗಬೇಕಾದರೆ ವೇದಾಂತ ವಾಕ್ಯದಿಂದ ಮಾತ್ರ. ಯಾರು ವೇದಾಂತ ವಾಕ್ಯವನ್ನು ಓದುವುದಿಲ್ಲವೋ, ವೇದಾಂತ ವಾಕ್ಯಾರ್ಥ ವಿಚಾರ ಮಾಡ್ತಾ ಇಲ್ವೋ ಅಂತವನಿಗೆ ಖಂಡಿತ ಬ್ರಹ್ಮಜ್ಞಾನವಾಗುತ್ತದೆ. ಶಾಸ್ತ್ರಯೋನಿತ್ವಾತ್ ಅನ್ವಯ ವ್ಯತಿರೇಕ ಪರಸ್ಪರಂ ವಾಕ್ಯಮೇವ ಸಾಮಾನಾಧಿಕರಣ್ಯಾದಿನ ಅವಿದ್ಯಾ ಪಟಲ ಪ್ರಧ್ವಂಸದ್ವಾರೇಣ ಮುಮುಕ್ಷುಂ ಸ್ವರಾಜ್ಯ ಅಭಿಷೇಚಯತಿ ನತು ಕೇವಲ ಅನ್ವಯ ಇದೆ. ಅನ್ವಯ ವ್ಯತಿರೇಕ ಮಾತ್ರ ಸಾಧ್ಯ ಅಯಮರ್ಥ ಇತ್ಯಾಹ. ನಾ ಹೇಳಿದ್ದೇನೆ, ಬುದ್ಧ್ಯಾದೀನಾಮನಾತ್ಮತ್ವಂ ಲಿಂಗಾದಪಿ ಚ ಸಿದ್ಧ್ಯತಿ ನಿವೃತ್ತಸ್ಥಾವತಾನೇತೀತ್ಯತೋ ವಾಕ್ಯಂ ಸಮಾಶ್ರಯೇ. ಏನು ಸುರೇಶ್ವರಾಚಾರ್ಯರ ವಾಣಿ, ಏನು ಗುರುಗಳವರ ವ್ಯಾಖ್ಯಾನ, ತುಂಬಾ ಸೊಗಸಾಗಿದೆ. ವಾಕ್ಯಾದೇವ ಅಜ್ಞಾನ ಹಾನಂ ನತು ಅನ್ವಯ ವ್ಯತಿರೇಕ ಮಾತ್ರಾತ್. ಹೇಗಿದೆ ವಾಕ್ಯ? ವಾಕ್ಯದಿಂದಲೇ, ವಾಕ್ಯಂ ನಾಮ ವೇದಾಂತ ವಾಕ್ಯಂ, ಶ್ರುತಿರ್ನಾಮ ವೇದಾಂತ ಶ್ರುತಿ, ಉಪದೇಶೋ ನಾಮ ವೇದಾಂತ ವಾಕ್ಯೋಪದೇಶ. ವೇದಾಂತ ಕ್ಷೇತ್ರದಲ್ಲಿ ವಾಕ್ಯ ಎನ್ನುವ ಮಾತಿಗೆ ಪ್ರಜಾವಾಣಿ ವಾಕ್ಯವಲ್ಲ, ರಾಮಾಯಣ ಮಹಾಭಾರತ ಭಾಗವತ ವಾಕ್ಯವಲ್ಲ, ಮತ್ಯಾವುದು ವೇದಾಂತ ವಾಕ್ಯ, ಉಪನಿಷತ್ ವಾಕ್ಯ. ಆ ವಾಕ್ಯದಿಂದಲೇ ಅಜ್ಞಾನ ಹಾನಂ, ಅಜ್ಞಾನ ಬಾಧ ನತು ಅನ್ವಯ ವ್ಯತಿರೇಕ ಮಾತ್ರಾತಿ. ಬರೀ ಅನ್ವಯ ವ್ಯತಿರೇಕ ತರ್ಕದಿಂದ ಅವನಿಗೆ ಆತ್ಮಜ್ಞಾನ ಉಂಟಾಗಲಾರದು, ಅಜ್ಞಾನವೂ ತೊಲಗ. ಇದು ಯಾರಿಗೂ ಅರ್ಥ ಇಲ್ಲ. ನಾ ತುಂಬಾ ಬುದ್ಧಿವಂತರು ಎಂದು ಜಂಬ ಕೊಚ್ಚಿಕೊಳ್ಳುತ್ತಿರುವಂತ ಕಾಪಿಲ ಸಾಂಖ್ಯರು ವೇದಾಂತ ವಾಕ್ಯವನ್ನ ತಿರಸ್ಕಾರ ಮಾಡಿ ನಾವು ಕೇವಲ ಅನುಮಾನ ತರ್ಕದಿಂದ ಆತ್ಮಜ್ಞಾನವನ್ನು ತಿಳಿಸ್ತೇವೆ. ಸಾಧ್ಯವೇ ಇಲ್ಲ. ಪ್ರಕೃತಿ ನಾನಲ್ಲ, ನಾನು ಕರ್ತೃವಲ್ಲ, ನಾನು ಪುರುಷ, ನಾನು ಭೌಕ್ತು ಅಂತ ಉಪದೇಶ ಮಾಡು. ಇದು ದಡ್ಡತನ, ಸರಿಯಾಗಿ. ವಾಕ್ಯದಿಂದಲೇ ಅಜ್ಞಾನ ಹಾನವೇ ಹೊರತು ಬರೀ ಅನ್ವಯ ವ್ಯತಿರೇಕ ತರ್ಕದಿಂದ. ತದೇವಂ ಉದ್ದುಕುವತ್ತೆ ವಾಕ್ಯವನ್ನ ಅನ್ವಯ ವ್ಯತಿರೇಕ ನ್ಯಾಯಸ್ಯ ವಾಕ್ಯಾರ್ಥ ಪ್ರತಿಪತ್ತಿ ಅಂಗತ್ವಾತಿ ಅವಶ್ಯಾಶ್ರಯಣೀಯತ್ವ ಮುಕ್ತ ಅಥ ಇದಾನಿಂ ಅನ್ವಯ ವ್ಯತಿರೇಕ ಆಶ್ರಯನ ಮಾತ್ರಾತ್ ಅವಾಕ್ಯಾರ್ಥ ಪ್ರತಿಪತ್ತಿ ಇತಿ ಭ್ರಾಂತಿಂ ನಿರಸ್ಯನ್ನ ಅನ್ವಯ ವ್ಯತಿರೇಕ ಪರಸ್ಪರಮಿತಿ. ಅಯ್ಯೋ ಬ್ರಹ್ಮಾನಂದ ಸ್ವಾಮಿ, ಅನ್ವಯ ವ್ಯತಿರೇಕ ನ್ಯಾಯದಿಂದ ವಾಕ್ಯಾರ್ಥ ಉಂಟಾಗುತ್ತದೆ, ವಾಕ್ಯಾರ್ಥ ಪ್ರತಿಪತ್ತಿಗೆ ಅನ್ವಯ ವ್ಯತಿರೇಕ ತರ್ಕವು ಸಹಾಯವಾಗುತ್ತದೆ ಅಂತ ಹೇಳಿ ಈಗ ಅನ್ವಯ ವ್ಯತಿರೇಕ ಒಂದರಿಂದಲೇ ವಾಕ್ಯಾರ್ಥ ಜ್ಞಾನವಾಗಿ ಅವಾಕ್ಯಾರ್ಥ ಜ್ಞಾನವಾಗುತ್ತದೆ ಎನ್ನುವ ಭ್ರಾಂತಿಯನ್ನ, ತಿಳುವಳಿಕೆಯನ್ನ ತಳ್ಳಿ ಹಾಕುವುದಕ್ಕಾಗಿ ಹೇಳ್ತಾ ಇದ್ದಾರೆ. ನಾವು ಹೇಳಿದ್ವು, ಅಪ್ಪ ಸಂಪಾದನೆ ಮಾಡು, ನೀನು ಸನ್ಯಾಸಿ ಆಗಿದ್ರು ಕೂಡ ಎಲ್ಲೋ ಒಂದು ಬೇರೆ ಊರಿಗೆ ಹೋಗ್ಬೇಕಾದ್ರೆ ದುಡ್ಡು ಬೇಕು. ಹೊಟ್ಟೆ ಹಸೀತಾ ಇದ್ರೆ 2 ಇಡ್ಲಿ ದುಡ್ಡು, ಆದ್ರಿಂದ ಸನ್ಯಾಸಿ ಆಗಿದ್ರು ಪರವಾಗಿಲ್ಲಪ್ಪ, ಯಾರು ಹಣ ಕೊಟ್ಟೆ ತಗೋ ಒಂದು ಗುರುಗಳು. ಶಿಷ್ಯ ಏನ್ ಮಾಡ್ಬಿಟ್ಟ, ನಾನ್ ಗುರುವಿನ ಆಜ್ಞೆಯಾಗಿದೆ, ಹಣ ತಗೋಬೇಕಂತೆ, ಸಂಪಾದನೆ ಮಾಡ್ಬೇಕಂತೆ ಅಂತ ಹೇಳ್ಬಿಟ್ಟು ವೇದಾಂತ ವಿಚಾರವನ್ನು ಬಿಟ್ಟು ಬಿಟ್ಟು ರೈಲ್ವೆ ಸ್ಟೇಷನ್ ಹೋಗಿ ಬಸ್ ಸ್ಟಾಪ್ ಹೋಗ್ಬಿಟ್ಟು ಕೈ ಬಿಡ್ರು, ನಾನು ಸಂಪಾದನೆ ಮಾಡ್ತಾ ಇದ್ದೆ ಸಂಜೆ. ಯಾಕಪ್ಪ, ನಮ್ ಗುರುಗಳ ಆಜ್ಞೆ ಆಗಿದೆ, ಏನಂತ ಹಣ ಸಂಪಾದನೆ ಮಾಡು ಅಂತ. ತಪ್ಪಲ್ವೇ? ಹಣ ಸಂಪಾದನೆ ಮಾಡು ಅಂತ ಹೇಳಿದ್ರು. ಯಾಕೆ? ಒಂದ್ ಬಟ್ಟೆಗೆ
ಒಂದು ಪುಸ್ತಕಕ್ಕೆ ಅನ್ನಕ್ಕೆ ಅದನ್ನೇ ಪ್ರಧಾನವಾಗಿ ಇಟ್ಕೊಂಡ್ಬಿಟ್ಟು ನಮ್ ಗುರುಪದೇಶವೇನಪ್ಪ ಅಂದ್ರೆ ಸನ್ಯಾಸಿಗೆ ಹಿಂದೆ ಧನ ಸಂಪಾದನೆ ಮಾಡ್ಬೇಕು ಅಂತ ತಪ್ಪಾಗಿದೆ. ಅದೇ ರೀತಿ ಅನ್ವಯ ವ್ಯತಿರೇಕ ತರ್ಕ ಬೇಕು. ಅನ್ವಯ ವ್ಯತಿರೇಕ ತರ್ಕ ಎನ್ನುವಂತಹದ್ದು ಅನುಭವಕ್ಕೆ ಅಂಗವಾಗಿರುವ ಸಾಧನ. ಆದರೆ ವೇದಾಂತ ವಾಕ್ಯವೇ ಬೇಡ, ವೇದಾಂತ ವಿಚಾರವೇ ಬೇಡ. ಕೇವಲ ಅನ್ವಯ ವ್ಯತಿರೇಕ ತರ್ಕದಿಂದಲೇ ಬ್ರಹ್ಮಜ್ಞಾನವಾಗುತ್ತದೆ ಅಂತ ಯಾರು ಮಾಡ್ಕೊಂಡಿದ್ರೆ ಅದು ತಪ್ಪು ಅಂತ ಹೇಳುವುದಕ್ಕಾಗಿ ಈ ವಾಕ್ಯ. ಅನ್ವಯ ವ್ಯತಿರೇಕ ಪುರಸ್ಸರಮಿತಿ ವಾಕ್ಯಮೇವ ಅನ್ವಯ ವ್ಯತಿರೇಕ ಪುರಸ್ಸರಂ ಅವಿದ್ಯಾಧ್ವಂಸಂ ಕರೋತಿ ಇತ್ಯುಕ್ತ್ಯ ಶ್ರುತಿರೇವ ಲೋಕಬುದ್ಧಿಮನುಸರಂತಿ ಯಥೋಕ್ತ ನ್ಯಾಯಂ ಪ್ರಥಮಂ ಸಮುಪಸ್ಥಾಪ್ಯ ತದನು ಸಾಕ್ಷಾತ್ ಸ್ವಯಂ ಅವಿದ್ಯಾಮುತ್ಸಾರಯತಿ ನತು ಪುರುಷ ಮತಿ ಅಭ್ಯೂಹಿತಂ ಅನ್ವಯ ವ್ಯತಿರೇಕ ಮಾತ್ರಂ ತತ್ ಅಲಮಿತಿ ವಿವಕ್ಷಿತಂ. ಎಷ್ಟು ಚೆನ್ನಾಗಿ ಬರೀತಾರೆ ಗುರು. ಸಾಮಾನ್ಯ ಸಂಸ್ಕೃತ ಪಂಡಿತರು ಆಗ್ತಾರೆ. ನನಗೆ ಪರಮಾಶ್ಚರ್ಯ. ವಾಕ್ಯವೇ ಅನ್ವಯ ವ್ಯತಿರೇಕವನ್ನ ಬಳಸಿಕೊಂಡು ಅನ್ವಯ ವ್ಯತಿರೇಕದ ಮುಖಾಂತರವಾಗಿ ಅವಿದ್ಯೆಯನ್ನ ಧ್ವಂಸ ಮಾಡುತ್ತೇ ಹೊರತು ವೇದಾಂತ ವಾಕ್ಯವನ್ನ ಕೈಬಿಟ್ಟು ಲೋಕ ಬುದ್ಧಿಯನ್ನ ಅನುಸರಿಸಿಕೊಂಡು ಬರೀ ಅನ್ವಯ ವ್ಯತಿರೇಕ ತರ್ಕ ಮಾತ್ರದಿಂದ ಖಂಡಿತ ಬ್ರಹ್ಮಜ್ಞಾನವಾಗುವುದಿಲ್ಲ ಎನ್ನುವುದನ್ನು ಹೇಳುವುದಕ್ಕಾಗಿ ಈ ವಾಕ್ಯ ಹೇಳ್ತಾ ಇದ್ದಾರೆ. ಬುದ್ಧ್ಯಾದೀನಾಮನಾತ್ವತ್ವಂ ಲಿಂಗಾದಿಪಿ ಚ ಸಿದ್ಧ್ಯತಿ. ಕರೆಕ್ಟ್. ನಾಹಂ ದೇಹೋ ನೇಂದ್ರಿಯಾಣ್ಯಂತರಂಗಂ ನಾಹಂಕಾರ ಪ್ರಾಣವರ್ಗೋ ನ ಬುದ್ಧಿ ದಾರಾಪತ್ಯ ಕ್ಷೇತ್ರ ವಿತ್ತಾದಿ ದೂರ. ಇದು ಅನ್ವಯ ವ್ಯತಿರೇಕ ತರ್ಕದಿಂದ ಗೊತ್ತಾಗುತ್ತೆ. ಆದರೆ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವೋಹಂ ಅನ್ನುವಂತಹದ್ದು ಕೇವಲ ಅನ್ವಯ ವ್ಯತಿರೇಕ ತರ್ಕದಿಂದ ತಿಳಿಯುವುದಿಲ್ಲ. ಅದಕ್ಕೇನ್ ಮಾಡ್ಬೇಕು ನಾವು? ಹೋಗು ಗುರು ಹತ್ತಕ್ಕೆ ತದ್ವಿಧಿ ಪ್ರಣಿಪಾತೇನ ಪುಸ್ತಕ ಇಟ್ಕ ಓದ್ತಾನ. ವೇದಾಂತ ವಾಕ್ಯಾರ್ಥ ವಿಚಾರದಿಂದಲೇ ಬ್ರಹ್ಮಜ್ಞಾನ. ವೇದಾಂತ ವಾಕ್ಯಾರ್ಥ ವಿಚಾರಣ ಅಧ್ಯವಸಾನ ನಿರ್ವೃತ್ತಾಯಿ ಬ್ರಹ್ಮಾವಗತಿ ಜ್ಞಾನಮಾನಾದಿ ಪ್ರಮಾಣಾಂತರ ನಿರ್ವೃತ್ತಿ. ಏನ್ ಬರ್ತೀನಿ? ಏನು ಶಂಕರಾಚಾರ್ಯರು, ಏನು ಸುರೇಶ್ವರರು, ಏನು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು.